ಹಲೋ, ಎಲ್ಲರಿಗೂ ನಮಸ್ಕಾರ. ನಾನು ಸುಜಾತ ಅಂತ. ವಿಷಯ ಏನಪ್ಪ ಅಂದ್ರೆ, ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಬರ್ತಾ ಇದೆ. ಅದಕ್ಕೆ ಈ ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಕಾರ್ಯಕ್ರಮವನ್ನು ನೀವು ಎಲ್ಲರೂ ಸರಿಯಾಗಿ ನೆರವೇರಿಸಿಕೊಂಡು ಹೋಗೋಣ ಅಂತ ಹೇಳ್ತಾ ಇದ್ದೀನಿ. ಇದು ಯಾವಾಗ ಐತಿಪ್ಪ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಅಂದ್ರೆ, ಇದೇ ಡಿಸೆಂಬರ್ 21ರಂದು ರಾಷ್ಟ್ರೀಯ ಎಲ್ಲ ಕಡೆಯೂ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ನಡೀತಾ ಇರ್ತದೆ. ಇದನ್ನು ನಾವು ಯಾರಿಗೆ ಹಾಕಬೇಕಪ್ಪ ಅಂದ್ರೆ, 0ದಿಂದ 5 ವರ್ಷದ ಒಳಗಿನ ಎಲ್ಲ ಮಕ್ಕಳಿಗೂ ತಪ್ಪದೆ ಪಲ್ಸ್ ಪೋಲಿಯೋ ಹನಿಗಳನ್ನು ನಾವು ಹಾಕಿಸ್ಬೇಕು. ಯಾಕೆ ಹಾಕಿಸ್ಬೇಕಪ್ಪ ಅಂದ್ರೆ, ಮಕ್ಕಳಲ್ಲಿ ಅಂಗವೈಕಲ್ಯತೆ ಉಂಟಾಗುವುದನ್ನು ಈ ರೋಗದಿಂದ ತಡೆಗಟ್ಟುತ್ತದೆ. ಅದಕ್ಕೋಸ್ಕರ ನಾವು ಮಕ್ಕಳಿಗೆ ಈ ಲಸಿಕೆಗಳನ್ನು ಹಾಕಿಸ್ಬೇಕು. ಆಮೇಲೆ ಇದು ಎಲ್ಲಿ ಹಾಕ್ತಾರಪ್ಪ ಅಂದ್ರೆ, ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲೂ ಮತ್ತು ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಹಾಗೂ ನಿಮ್ಮ ಗ್ರಾಮದ ಎಲ್ಲ ಅಂಗನವಾಡಿ ಕೇಂದ್ರಗಳಲ್ಲಿ ಇದೇ ಡಿಸೆಂಬರ್ 21ರಂದು ಪಲ್ಸ್ ಪೋಲಿಯೋ ಕಾರ್ಯಕ್ರಮ ನಡೀತಾ ಇರ್ತದೆ. ಅದಕ್ಕೆ ತಾವೆಲ್ಲರೂ ತಮ್ಮ ಮಕ್ಕಳನ್ನು ತಪ್ಪದೆ ಎಲ್ಲರೂ ಅಂಗನವಾಡಿ ಕೇಂದ್ರಗಳಿಗೆ ಕರೆದುಕೊಂಡು ಬನ್ನಿ. ಪಲ್ಸ್ ಪೋಲಿಯೋ 2 ಹನಿ ಹಾಕಿಸಿ ಹಾಗೂ ನಿಮ್ಮ ಮಗುವಿನ ಜೀವವನ್ನು ರಕ್ಷಿಸಿ. ಆಮೇಲೆ ಈ ಪಲ್ಸ್ ಪೋಲಿಯೋ ಕಾರ್ಯಕ್ರಮಕ್ಕೆ ಯಾವುದೇ ನಿರ್ಬಂಧನೆಗಳಿಲ್ಲ. ಅಂದರೆ ಆ ಊರಿನವ್ರು ಬಂದಾರ, ಈ ಊರಿನವ್ರು ಅದಾರ, ಆಮೇಲೆ ಇವರು ಬೇರೆ ಕಡೆ ಇರ್ತಾರ, ನಾವು ಹಾಕಬಾರ್ದು, ಆ ಥರ ಏನಿಲ್ಲ. ಅವರು ಎಲ್ಲಿಂದನೇ ಬಂದಿರಲಿ, ಆಮೇಲೆ ಇಲ್ಲಿ ಅವರು ಎಲ್ಲೇ ಹೋಗಿರಲಿ, ಅವರು ಯಾವುದೇ ಊರಿನಲ್ಲಿ ಇದ್ದರೂ ಕೂಡ ಆ ಊರಿನಲ್ಲಿ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ನಡೀತಾ ಇರ್ತದೆ. ಅದನ್ನು ತಾವು ತಪ್ಪು ಭಾವಿಸದೆ, ನಾವು ಇಲ್ಲಿಯವರು ಅಂಥೇಳಿ ನೀವು ನಿರ್ಲಕ್ಷ್ಯ ಮಾಡಬೇಡ್ರಿ. ಎಲ್ಲೇ ಇದ್ದರೂ ನೀವು ಏನೈತಿ ನಿಮ್ಮ ಮಗುವಿಗೆ ಪೋಲಿಯೋ ಹನಿಗಳನ್ನು ಹಾಕ್ಸ್ರಿ. ಆ ಥರ ಆಮೇಲೆ ಅಲ್ಲಿ ಯಾರೂ ನಿಮಗೆ ಆ ಥರ ಅನ್ನೋದಿಲ್ಲ, ನೀವು ಇಲ್ಲಿಯವರಿಲ್ಲ ನಾವು ಹಾಕಂಗಿಲ್ಲ, ಆಮೇಲೆ ನೀವು ನಿಮ್ಮ ಊರಾಗೆ ಹಾಕೋರಿ, ಈ ಥರ ನಿಮಗೆ ಯಾರೂ ಅಲ್ಲಿ ಹೇಳೋದಿಲ್ಲ. ನೀವು ಅದಕ್ಕೆ ಏನೂ ತಪ್ಪು ಭಾವಿಸ್ಬೇಡ್ರಿ. ಆಮೇಲೆ ನಾವು ಮೊನ್ನೆನೇ ವ್ಯಾಕ್ಸಿನ್ ಜೊತೆ ಪಲ್ಸ್ ಪೋಲಿಯೋ ಹನಿ ಹಾಕ್ಯಾರ, ಅದಕ್ಕೆ ನಾವು ಈಗ ಹಾಕೊಳ್ಳೋದಿಲ್ಲ, ಈ ಥರನೂ ನೀವು ಮಾತಾಡಬೇಡ್ರಿ. ನೀವು ಲಸಿಕೆ ಕೂಡ ಹಾಕಿದ್ದು ಬೇರೆನೇ, ಆಮೇಲೆ ಇದು ರಾಷ್ಟ್ರೀಯ ಕಾರ್ಯಕ್ರಮ ಇದೂ ಬೇರೆನೇ. ಅದ್ರಗೋಸ್ಕರ ನೀವು ನಿನ್ನೆನೇ ಹಾಕೊಳ್ಳಿ, ಆಮೇಲೆ 2 ದಿನ ಮುಂಚೆನೇ ಲಸಿಕೆ ಹಾಕಿರಲಿ, ಅದ್ರಗೋಸ್ಕರ ಹಾಕಿದ್ದು ಪೋಲಿಯೋ ಹನಿ ಬೇರೆನೇ. ಆಮೇಲೆ ಇದು ರಾಷ್ಟ್ರೀಯ ಕಾರ್ಯಕ್ರಮ ಇರೋದರಿಂದ ಮತ್ತೆ ಹಾಕಿದರೂ ಏನೂ ನಿಮಗಿದರಿಂದ ಅಡ್ಡ ಪರಿಣಾಮಗಳು ಬರುವುದಿಲ್ಲ. ಆಮೇಲೆ ಇದನ್ನು ಹೆಂಗೆ ಹಾಕ್ತೀವಪ್ಪ ಅಂದ್ರೆ, ಬಾಯಿ ಮುಖಾಂತರ ಹಾಕ್ತೀವಿ. ಬಾಯಿ ಮುಖಾಂತರ ಅಂದರೆ ಮಗುವಿನ ಬಾಯಿಯಲ್ಲಿ 2 ಹನಿ ಪೋಲಿಯೋ ಹನಿಗಳನ್ನು ನಾವು ಬಿಡ್ತೀವಿ. ಇದು 2 ಹನಿ ಎಷ್ಟು ಮಗುವಿಗೆ ಮಹತ್ವ ಐತಪ್ಪ ಅಂದ್ರೆ, ಮುಂದೆ ಪೋಲಿಯೋ ಅನ್ನೋ ರೋಗಗಳನ್ನು ತಡೆಗಟ್ತದೆ. 2 ಹನಿಯಲ್ಲಿ ಇಷ್ಟೊಂದು ಮಹತ್ವ ಅದ. ಅದಕ್ಕೆ ನೀವು ಇದೇನು ಬಿಡು 2 ಹನಿ ಅದ ನಾವು ಹಾಕ್ಕೋಬಾರ್ದು, ನಾವು ಅದೇ ನಮಗೆ ಬೇಕಾಗಿಲ್ಲ, ಈ ಥರ ನೀವು ನೆಗ್ಲೆಕ್ಟ್ ಮಾಡಬೇಡ್ರಿ. ಒಂದು ವೇಳೆ ಅಂಗನವಾಡಿಗೆ ಬರದೇ ಇದ್ದ ಮಗುವಿಗೆ ನಾವು ಏನು ಮಾಡ್ತೀವಪ್ಪ ಅಂದ್ರೆ, ಮರುದಿನ ಮನೆಗೆ ಭೇಟಿ ನೀಡಿ ಉಳಿದ ಮಕ್ಕಳಿಗೆ ನಾವು ಪೋಲಿಯೋ ಹನಿಗಳನ್ನು ಹಾಕ್ತಿರ್ತೀವಿ. ಆ ಹಾಕುವ ಸಂದರ್ಭದಲ್ಲಿ ನೀವು ಮನೆಗೆ ಬಂದಾಗ, ನಮ್ಮ ಆರೋಗ್ಯ ಇಲಾಖೆಯವರು ಮನೆಗೆ ಬಂದಾಗ ಅವರಿಗೆ ನೀವು ಲಸಿಕೆ ಹಾಕಿಸಲು ಸಹಕಾರ ನೀಡಬೇಕು. ಅವ್ರ ಮನೆತನ ಬಂದಿರ್ತಾರ, ಇಲ್ಲ ನಮ್ಮ ಮಗುವಿಗೆ ನಾವು ಹಾಕಂಗಿಲ್ಲ ಬೇಡ ಅಂತ ಈ ಥರ ಅನ್ಬೇಡ್ರಿ. ಅದಕ್ಕೆ ಎಲ್ಲರಿಗೂ ದಯವಿಟ್ಟು ಹೇಳೋದಿಷ್ಟೇ, ಇದು ರಾಷ್ಟ್ರೀಯ ಕಾರ್ಯಕ್ರಮದ, ಯಾರೂ ಇದನ್ನು ತಪ್ಪು ಭಾವಿಸಬೇಡ್ರಿ. ಇದು ನಿಮ್ಮ ಮಗುವಿನ ಕಾರ್ಯಕ್ರಮ, ಇದು ನಿಮ್ಮ ಮಕ್ಕಳ ಕಾರ್ಯಕ್ರಮ. ಅದಕ್ಕೋಸ್ಕರ ನಿಮ್ಮ ಮಗುವಿಗೆ 0ದಿಂದ 5 ವರ್ಷದ ಒಳಗಿನ ಎಲ್ಲ ಮಕ್ಕಳಿಗೂ ಈ ಪೋಲಿಯೋ ಹನಿಗಳನ್ನು ಹಾಕಿಸಿ ಅಂತ ಹೇಳ್ತಾ, ಇದರ ದುರುಪಯೋಗ ಯಾರೂ ಪಡ್ಕೋಬೇಡ್ರಿ. ಇದರಿಂದ ಯಾರಿಗೂ ಲಾಭ ಇಲ್ಲ, ಲಾಭದಗೋಸ್ಕರ ಯಾರೂ ಮಾಡ್ತಾ ಇಲ್ಲ. ಇದು ಹಾಕಿಸೋದ್ರಿಂದ ಪೋಲಿಯೋ ರೋಗಗಳು ಬರಬಾರ್ದಂತೇಳಿ, ಅದಕ್ಕೋಸ್ಕರ ಒಂದು ಮಗುನು ಪೋಲಿಯೋ ರೋಗಕ್ಕೆ ತುತ್ತಾಗಬಾರ್ದು ಅನ್ನೋದೇ ಅಷ್ಟೇ ಉದ್ದೇಶ ನಮ್ದಿರ್ತದೆ. ಅದಕ್ಕೆ ಎಲ್ಲರೂ ಪೋಲಿಯೋ ಕಾರ್ಯಕ್ರಮಕ್ಕೆ ಸಹಕರಿಸಿ, ಇದಕ್ಕೆ ನಮಗೆ ಸಹಕರಿಸಿ ಇದನ್ನು ಯಶಸ್ವಿ ಮಾಡಿಸ್ಕೊಡ್ಬೇಕಂತೇಳಿ ನಿಮ್ಮಲ್ಲಿ ಕೇಳ್ಕೊಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.